ಗಂಡ ಹೆಂಡತಿ ಜೊತೆ ಕೂತಿರ್ತೀರ, ಆದರೆ ಯಾವುದನ್ನು ಶೇರ್ ಮಾಡ್ಕೊಳ್ತಿರಲ್ಲ ಅಥವಾ ಮಾತಾಡೋಕೆ ಟೈಮನ್ನು ಇನ್ವೆಸ್ಟ್ ಮಾಡ್ತಿರಲ್ಲ. ಅದ್ರ ಬದಲಾಗಿ ಮೊಬೈಲ್ ನೋಡ್ತಿರ್ತೀರ, ಬುಕ್ ಓದ್ತಿರ್ತೀರ ಅಥವಾ ಟಿ ವಿ ನೋಡ್ತಿರ್ತೀರ, ಬೇರೆ ಕೆಲಸಗಳಲ್ಲೇ ನಿರತವಾಗಿರ್ತೀರ. ದಟ್ ಮೀನ್ಸ್ ಫಿಸಿಕಲಿ ನೀವು ಜೊತೆಯಾಗಿದ್ದರೂ ಮೆಂಟಲಿ ಬೇರೆ ದಾರಿಯಲ್ಲಿದ್ದೀರಾ ಅಂತ ಅರ್ಥ. ಸೊ ಈ ಥರ ಆಗ್ತಿದ್ರೆ ಎಚ್ಚರವಾಗಿರಿ, ನಿಮ್ಮ ಸಂಬಂಧ ಸಡಿಲ ಆಗ್ತಿದೆ ಅಂತ ಅರ್ಥ. ಯಾಕಂದರೆ ಯಾವ ಸಂಬಂಧದಲ್ಲಿ ಕಮ್ಯುನಿಕೇಷನ್ ಜಾಸ್ತಿ ಇರುತ್ತೋ ಆ ಸಂಬಂಧ ಗಟ್ಟಿಯಾಗಿರುತ್ತೆ. ಅಫ್ಕೋರ್ಸ್ ಕೆಲವೊಂದು ಬಾರಿ ಮಾತಾಡುವಾಗ ನಿಮ್ಮಲ್ಲಿ ಜಗಳ ಆಗಿರ್ಬೋದು, ಯಾವುದೋ ವಿಷಯಕ್ಕೆ ಮನಸ್ತಾಪ ಆಗಿರ್ಬೋದು, ಜಗಳಾಡಿರ್ಬೋದು, ಬಟ್ ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಜಾಸ್ತಿ ಮಾಡುತ್ತೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡ್ಕೊಳ್ಳಿ, ಪ್ರೀತಿಯಿಂದ ಮಾತಾಡಿ, ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಬೇರೆದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ದಟ್ ಮೀನ್ಸ್ ನಿಮ್ಮ ಬಾಂಡಿಂಗ್ ಲೂಸ್ ಆಗ್ತಿದೆ ಅಂತ ಅರ್ಥ. ಟೇಕ್ ಕೇರ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.